ಇವತ್ತು ಬಸವನ ಬಾಗೇವಾಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ನಂದಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಂಥ ಎಲ್ಲ ಮುಖಂಡರಿಗೆ ಹಾಗೂ ನಮ್ಮ ಬಸವರಾಜಣ್ಣವರಿಗೆ ಕೂಡ ಇವತ್ತು ಧನ್ಯವಾದ ಹೇಳೋದ್ರ ಜೊತೆಗೇ ನಾನು ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಉತ್ತರ ವಲಯ ರಾಜ್ಯ ಉಪಾಧ್ಯಕ್ಷರು ಬಸನಗೌಡ ಧರ್ಮಗೊಂಡ ಅಂತೇಳಿ ಇವತ್ತೇನಪ್ಪ ಅಂತಂದ್ರೆ ಇದು ಜೋಡೆತ್ತಿನ ಕೃಷಿಕರಿಗೆ 11,000 ರೂಪಾಯಿ ಪ್ರೋತ್ಸಾಹನ ಕೊಡ್ಬೇಕಂತೇಳಿ ಇದೇನು ಕೂಗು ನೀವು ಇವತ್ತೇನಪ್ಪ ಅಂತಂದ್ರೆ 2 ವರ್ಷಗಳಿಂದ ನಿರಂತರವಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇದಕ್ಕೆ ನಮ್ಮ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ಬೆಂಬಲ ಜೊತೆಗೇ ನಾಳೆ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು 11ನೇ ತಾರೀಕಿಗೆ ಶಾಸಕರ ಭವನದಲ್ಲಿ ರಾಜ್ಯ ಸಮಿತಿ ಒಂದು ಸಭೆ ಇಟ್ಕೊಂಡದ. ಎಲ್ಲ ಶಾಸಕರು ನಮ್ಮ ಶಾಸಕರು ರೈತ ಸಂಘದ ಶಾಸಕರು ಮತ್ತು 4-8 ಮಂದಿ ಶಾಸಕರು ಕೂಡ ಇವತ್ತು ರೈತ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಅಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯದ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ಅಜೆಂಡಾದಲ್ಲಿ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆ ಸರ್ಕಾರಕ್ಕೆ ಆಗ್ರಹ ಮಾಡಿ ಅದನ್ನು ಏನಪ್ಪ ಅಂತಂದ್ರೆ ಯಾವ್ಯಾವ ನ್ಯಾಯ ರೂಪ ಇರ್ತಾವೋ ಅದನ್ನು ಸರ್ಕಾರದ ಮನದಟ್ಟು ಮಾಡಿ ಇವತ್ತೇನು ಪ್ರೋತ್ಸಾಹನ ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಸಂಪೂರ್ಣವಾಗಿ ಈ ನಂದಿ ಯಾತ್ರೆ ಈಗಾಗಲೇ ಕರ್ನಾಟಕ ತುಂಬ ಸುತ್ತಿದ. ಇದೇನಪ್ಪ ಅಂತಂದ್ರೆ ಇದು 11,000 ರೂಪಾಯಿ ಪ್ರೋತ್ಸಾಹನವನ್ನು ನ್ಯಾಯತ್ವ ಬೇಡಿಕೆ ಇರುವುದರಿಂದ ತಕ್ಷಣ ನಮ್ಮೇನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದ್ರ ಜೊತೆಗೆ ನಮ್ಮ ಸಂಘಟನೆಯಲ್ಲಿ ಇದೊಂದು ಅಜೆಂಡಾದಲ್ಲಿ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಇದೇನಪ್ಪ ಅಂತಂದ್ರೆ ಒಂದು ಕಾರ್ಯರೂಪಕ್ಕೆ ತರುವಂಥ ವಿಚಾರ ಮಾಡ್ತೀವಿ ಅಂತೇಳಿ ಈ ಸಭೆಯ ಮುಖಾಂತರ ನಾನು ಹೇಳಲು ಬಯಸ್ತೀನಿ.